ಮ್ಯಾಮ್ ಕಣಿಪೋತ್ ವಿಡಿಯೋ ಯೂತ್ ಫೆಸ್ಟ್ ಏನೇನು ತಯಾರಿ ಮಾಡ್ಕೊಂಡಿದ್ದೀರಾ ಅದ್ರ ಬಗ್ಗೆ? ಸೊ ಇದು 24th VTU ಯೂತ್ ಫೆಸ್ಟಿವಲು. ನಮ್ಮ ಫುಲ್ ದೇಶದಲ್ಲಿ ಇಂಜಿನಿಯರಿಂಗ್ ಹೈಯೆಸ್ಟ್ ನಂಬರ್ ಆಫ್ ಕಾಲೇಜ್ ಇರೋದು ನಮ್ಮ ಸ್ಟೇಟಲ್ಲಿ, ಕರ್ನಾಟಕದಲ್ಲಿ, ಆ್ಯಂಡ್ ಮೋಸ್ಟ್ ಆಫ್ ದೆಮ್ ಆರ್ ಅಫಿಲಿಯೇಟೆಡ್ ಟು VTU. VTU is a very big body where engineers are produced and taken for the entire country. ಸೊ ಆ ಒಂದು VTU ಅವಕಾಶ ಕೊಟ್ಟಿದೆ ನಮಗೆ ಕಲ್ಚರಲ್ ಯೂತ್ ಫೆಸ್ಟ್ ಮಾಡೋಕ್ಕೆ. ಅದು ನಮ್ಮ ಕಾಲೇಜ್ ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿಲಿ 24ನೇ ತಾರೀಕು ಮಾರ್ಚಿಂದ 27ನೇ ತಾರೀಕುವರೆಗೂ ನಡೆಯುತ್ತೆ. ಅವ್ನು 24ನೇ ತಾರೀಕು ಸಾಯಂಕಾಲ ಇನಾಗ್ರೇಷನ್ ಇರುತ್ತೆ ಆ್ಯಂಡ್ 27ನೇ ತಾರೀಕು ವ್ಯಾಲಿಡಿಟರಿ ಫಂಕ್ಷನ್ ಇರುತ್ತೆ. ಸೊ ಆ ಮಧ್ಯದಲ್ಲಿ 100 ಪೊಯೆಟ್ಸ್ಗಳು, ಡಾನ್ಸರ್ಸ್ಗಳು, ಸಿಂಗರ್ಸ್ಗಳು ಆ್ಯಂಡ್ ಯಾರ್ಯಾರು ನಮ್ಮ ಕ್ಷೇತ್ರದಲ್ಲಿ, ಕರ್ನಾಟಕ ಕ್ಷೇತ್ರದಲ್ಲಿ ಒಂದು ಹೆಮ್ಮೆ ಮಾಡಿದಾರೋ ಅವರು ಜಡ್ಜಸ್ ಆಗಿ ನಮ್ಮ ಇನ್ಸ್ಟಿಟ್ಯೂಷನ್ಗೆ ಬರ್ತಾ ಇದ್ದಾರೆ, ನಮ್ಮ ಮಕ್ಕಳನ್ನ ಸ್ಫೂರ್ತಿ ತುಂಬಕ್ಕೆ. ನಾವು ಆ ಹೆಸರುಗಳನ್ನ ಇವಾಗ ರಿವೀಲ್ ಮಾಡೋಕ್ಕಾಗಲ್ಲ, ಯಾಕೆಂದರೆ VTU ರೂಲ್ಸ್ ಇದೆ ಸೇಯಿಂಗ್ ದಟ್ ವಿ ಕೆನಾಟ್ ಗಿವ್ ಔಟ್ ಅ ಜಡ್ಜಸ್ ಲಿಸ್ಟ್ ಅಂತ. ಅದು ಬಿಟ್ಟು ಸೆಲೆಬ್ರಿಟಿ ಲಿಸ್ಟಲ್ಲಿ ಧ್ರುವ ಸರ್ಜಾ ಅವರು ಇನಾಗ್ರೇಷನ್ಗೆ ಬರ್ತಾರೆ, ವಿಜಯ್ ರಾಘವೇಂದ್ರ ಅವರು ಫೈನಲ್ ವ್ಯಾಲಿಡಿಟ್ರಿಗೆ ಬರ್ತಾರೆ. ಅದ್ರ ಮಧ್ಯದಲ್ಲಿ ವಿಜಯ್ ಪ್ರಕಾಶ್ ಅವರು ಕಾನ್ಸರ್ಟ್ ಮಾಡ್ತಿದ್ದಾರೆ. ಇನ್ನು ಮಿಕ್ಕಿದ ಜನ ಜೊತೆನೂ ನಾವು ಮಾತಾಡ್ತಾ ಇದೀವಿ. ಕನ್ಫರ್ಮೇಷನ್ ಇಲ್ಲದೆ ನಾನು ಮಾತಾಡ್ಬಾರ್ದು. ನಿಮಗೂ ಗೊತ್ತು ಸೆಲೆಬ್ರಿಟಿ ಲೈಫ್ ಅಂದರೆ ಎಷ್ಟು ಕಷ್ಟ ಇರುತ್ತೆ, ಅವ್ರ ಟೈಮ್ ಇರುತ್ತೆ ಅಂತ. ಅವ್ರು ಲಾಸ್ಟ್ ದಿವಸ ಕನ್ಫರ್ಮ್ ಮಾಡಿದ್ರು ನಾವು ಅವ್ರನ್ನ ಕರಿತೀವಿ. ನಾವು ಇಲ್ಲ ಅಂದರೂ ಒಂದು 30-40 ಜನಕ್ಕೆ ಇನ್ವೈಟ್ನ ಕಳಿಸಿದ್ವಿ. ನಾಟ್ ಬಿಕಾಸ್ ಅವ್ರು ಸುಮ್ಮನೆ ಬರಬೇಕು ಅಂತ, ಬಟ್ ನಮಗೊಂದು ಆಪರ್ಚುನಿಟಿ ಅವ್ರಿಗೆ ಒಂದು ಅಪ್ರಿಷಿಯೇಟ್ ಮಾಡೋಕ್ಕೆ, ನಮ್ಮ ಕರ್ನಾಟಕದ ಸಾಹಿತ್ಯನ ಮುಂದಕ್ಕೆ ತೊಗೊಂಡು ಹೋಗಿದಾರಲ್ಲ ಅವ್ರಿಗೂ ನಾವೊಂದು ಸನ್ಮಾನ ಮಾಡಬೇಕು, ನಮ್ಮ ಸ್ಟೇಜ್ ಆ ಸನ್ಮಾನ ಆಗಬೇಕು ಅಂತ ತುಂಬ ಜನಕ್ಕೆ ಕಳಿಸಿದ್ದೀವಿ. ಅವ್ರು ಯಾರ್ಯಾರು ರಿಪ್ಲೈ ಮಾಡ್ತಾರೆ ಎಲ್ಲರಿಗೂ ಯಾರ್ಯಾರು ಟೈಮ್ ಇದೆ 24ರಿಂದ 27ನೇ ತಾರೀಕು ನಮ್ಮ ಕಾಲೇಜಿಗೆ ಬನ್ನಿ. ನಾವು ಯಾರನ್ನಾದ್ರೂ ಮಿಸ್ ಮಾಡ್ಕೊಂಡಿದ್ರು ನಿಮ್ಗೆ ಅನ್ಸಿದ್ರೆ ನಾವು ಇರಬೇಕು ಅಂತ ಪ್ಲೀಸ್ ನಮಗೆ ಬರೀರಿ ಸೋಷಿಯಲ್ ಮೀಡಿಯಾಲಿ. ನಾವು ಅದನ್ನು ತಗೊಂಡು ನಿಮಗೆ ನಾವು ಕರಿತೀವಿ ಅಂತ ಈ ಮಾಧ್ಯಮದ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. 3500 ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ, ಹೈಯೆಸ್ಟ್ ಇನ್ ದ VTU ಯೂತ್ ಫೆಸ್ಟಿವಲ್ ಫ್ರಮ್ ದ ಲಾಸ್ಟ್ 10 years. ಆ್ಯಂಡ್ ಅದು ಬಿಟ್ಟು ನಮ್ಮ ಕಾಲೇಜ್ ಮಕ್ಕಳು ಇರ್ತಾರೆ. ನಮ್ಮ ಬ್ರ್ಯಾಂಡ್ ಕರ್ನಾಟಕದ ಪೂರಕವಾಗಿ ಏನು ತಯಾರಿ ಆಗಿದೆ? ಬ್ರ್ಯಾಂಡ್ ಕರ್ನಾಟಕ ಪೂರ್ವಕವಾಗಿ ಏನೇನು ನಮ್ಮದು ಕಲೆಗಳಿದೆ, ಯಕ್ಷಗಾನ ಆಗಿರ್ಬೋದು, ಕೋಲಾಟ ಆಗಿರ್ಬೋದು, ಇನ್ನೊಂದು ಕರ್ನಾಟಕ ಸಾಹಿತ್ಯ ಗೀತೆ ಆಗಿರ್ಬೋದು, ಅಂಥದ್ದು ಎಲ್ಲ ಪ್ರೋಗ್ರಾಮ್ಸು ನಾವು ಇನಾಗ್ರೇಷನು ವ್ಯಾಲಿಡಿಟ್ರಿಲಿ ಮಾಡಬೇಕು ಅಂತ ನಮ್ಮ ಮಕ್ಕಳಿಗೆ ಪ್ರಾಕ್ಟೀಸ್ ಆಗಿರ್ಬೋದು, ಬೇರೆ ಕಡೆಯಿಂದ ಚೆನ್ನಾಗಿರೋ ಕೋರಿಯೋಗ್ರಾಫರ್ಸ್ ಆಗಿರ್ಬೋದು, ಸಿಂಗರ್ಸ್ ಆಗಿರ್ಬೋದು, ಮಾಸ್ಟರ್ಸ್ ಕೂಡ ನಾವು ನಮ್ಮ ಕಾಲೇಜಿಗೆ ಕರೆಸಿದ್ದೀವಿ. ನಮ್ಮ ಮಕ್ಕಳನ್ನ ತಯಾರಿ ಮಾಡಲಿ, ಬರೀ ಅವ್ರಿಗೆ ಎಷ್ಟು ಗೊತ್ತು ಅಲ್ಲ ಇನ್ನೊಬ್ಬರನ್ನ ಕಲ್ತಿ ಅವ್ರ ಪ್ರತಿಭೆನ ತೋರಿಸ್ಲಿ ಅಂತ. ಸೊ ನಮ್ಗಾದಷ್ಟು ನಾವು ಮಾಡ್ತಾ ಇದ್ದೀವಿ. ನಾವು ಇದನ್ನ ಮುಂದಕ್ಕೆ ಹಾಗೆ ತೊಗೊಂಡು ಹೋಗ್ತೀವಿ. ಉದ್ದೇಶ ಏನಿಲ್ಲ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅಲ್ಲೂ ಒಂದು ಕಲೆ ಅನ್ನೋದಿರುತ್ತೆ. ಬರೀ ಟೆಕ್ನಾಲಜಿಗೆ ಮಾತ್ರ ಸೀಮಿತ ಅಲ್ಲ ಇಂಜಿನಿಯರಿಂಗು, ಇವತ್ತಿನ ದಿವಸನೇ ಇಂಟಿಗ್ರೇಷನ್ ಆಗಬೇಕು ಅಂತ. ಸೊ ಅದಕ್ಕಾಗೋಸ್ಕರ ಒಂದು ಆಪರ್ಚುನಿಟಿ ಕೊಡೋಣ ಅಂತ ಕಾರ್ಯಕ್ರಮದ ಉದ್ದೇಶ. ಆ್ಯಂಡ್ ಪ್ರತಿ ವರ್ಷ VTU ಮಾಡ್ತಾರೆ, ಈ ವರ್ಷ ನಾವು ತಗೊಂಡು ಅದನ್ನ ಇನ್ನ ಜೋರಾಗಿ ಮಾಡೋಣ ಅಂತ ಹೇಳ್ತಾ ಇದೀವಿ ಅಷ್ಟೇ. ಸರ್, ನನ್ನ ಸಂಸ್ಥೆ ಬಗ್ಗೆ ನಾನು ಮಾತಾಡ್ಬೋದು. ನಾನು ಕರ್ನಾಟಕದ ಬಗ್ಗೆ ಮಾತಾಡೋಕ್ಕಾಗತ್ತಾ ಇಲ್ಲಿ ನಿಂತ್ಕೊಂಡು? ಕರ್ನಾಟಕನ ಹೆಂಗೆ ಹೆಚ್ಕೊಂಡು ಹೋಗ್ಬೋದು ಅಂತ ನಾನು ಮಾತಾಡ್ಬೋದು ನನ್ನ ಮಕ್ಕಳಿಗೆ. ನನ್ನ ಹತ್ರ ಇರೋದು 8,000 ಜನ ಮಕ್ಕಳು ಅಷ್ಟೇ. ನಮ್ಮ ಅಪ್ಪನ ಹತ್ರ 8 ಲಕ್ಷ ಜನ ಇರ್ಬೋದು. ಸೊ ನನ್ನ ಹತ್ರ ಇರೋ ಎಷ್ಟು ಜನದಲ್ಲಿ ನಾನೇನು ಮಾಡ್ಬೋದು ಅಂತ ನಾನು ಮಾಡ್ತಾ ಇದ್ದೀನಿ ಇವತ್ತು. ನಾನು ರಾಜಕೀಯ ಆಗಲಿ ಆರ್ ಒಂದು ಗೌರ್ಮೆಂಟ್ ಬಗ್ಗೆ ಕಮೆಂಟ್ ಮಾಡೋಷ್ಟು ದೊಡ್ಡೋಳು ಅಲ್ಲ, ಅದ್ರ ನೆಸೆಸಿಟಿನೂ ಇಲ್ಲ ಅಂತ ನಂಗೆ ಅನ್ಸುತ್ತೆ. ಇವತ್ತಿನ ದಿವಸದ ಪ್ರಕಾರ ನಂಗೆ ದೇವರಾಣೆ ಆ ಥರ ಒಂದು ಆಲೋಚನೆನೂ ಇಲ್ಲ ಸರ್. ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಸಖತ್ ಆಕ್ಟಿವ್ ಇರ್ತೀರಾ, ಮತ್ತೆ ಜನಗಳ ಜೊತೆ ಮತ್ತೆ ಮಕ್ಕಳ ಜೊತೆ ಇಂಟ್ರಾಕ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ಮಾತು, ನಿಮ್ಮ ಸ್ಟೈಲು, ನಿಮ್ಮ ವರ್ಚಸ್ಸು ಒಂಥರ ಪಾಲಿಟಿಕ್ಸಿಗೆ ಬರ್ಬೋದೇನೋ. ಯಾಕೆ ಪಾಲಿಟಿಕ್ಸ್ ಅಲ್ಲಿ ಮಾತ್ರ ಹಂಗಿರುತ್ತಾ ಮೇಡಮ್? ಏನೋ ಒಂದು ಕಳೆ ಕಾಣಿಸ್ತಾ ಇದೆ. ಕಳೆ ಎಲ್ಲರಿಗೂ ಕಾಣಿಸುತ್ತೆ, ಬಟ್ ಹಂಗಲ್ಲ. ನಂಗೆ ಸಿಕ್ಕಿರೋ ಅವಕಾಶನ ನಾನು ಹೆಂಗೆ ಉಪಯೋಗಿಸ್ಕೊಂಡು ಅದರಲ್ಲಿ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡೋದಂತ ತುಂಬ ಉಪಯೋಗಿಸ. ನಂಗೆ ಸದ್ಯಕ್ಕೆ ನಂಗೆ ಅವಕಾಶ ಇರೋದು ನನ್ನಿರೋ ಇನ್ಸ್ಟಿಟ್ಯೂಟ್, ನಂದಿರೋ ಸ್ಕೂಲ್, ಅದನ್ನ ಮುಂದಕ್ಕೆ ಹೆಂಗೆ ತೊಗೊಂಡೋಗಿ ನಾನು ಸೋಷಿಯಲ್ ಮೀಡಿಯಲ್ಲಿ ಏಂತಕ್ಕಿದ್ದೀನಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ನಾನು ಏಂತಕ್ಕಿದ್ದೀನಿ ಅಂತಂದರೆ, ಯಂಗ್ಸ್ಟರ್ಸು ವಿದ್ಯಾಸಂಸ್ಥೆಗಳಿಗೆ ಬರೋಕ್ಕೆ ಯೋಚನೆ ಮಾಡ್ತಾರೆ, ರಿಟೈರ್ಮೆಂಟ್ ಜಾಬ್ ಅಂತ. ಬಟ್ ವಿದ್ಯಾಸಂಸ್ಥೆಯಲ್ಲೂ ಒಂದು ಕ್ಯಾರೆಕ್ಟರ್ ಇದೆ, ಯಂಗ್ಸ್ಟರ್ಸ್ಗೆ ಒಂದು ಗ್ರೋ ಆಗೋ ಆಪರ್ಚುನಿಟಿ ಇದೆ. ಸೊ ಎಷ್ಟೊಂದು ಜನ ಕರ್ನಾಟಕದಲ್ಲಿ ಯಂಗ್ಸ್ಟರ್ಸು ಎಜುಕೇಷನ್ ಫೀಲ್ಡ್ಗೆ ಬರಲಿ, ಎಜುಕೇಷನ್ ಫೀಲ್ಡ್ನ ಅಪ್ಲಿಫ್ಟ್ ಮಾಡಲಿ. ನಾನೊಂದು ರೋಲ್ ಮಾಡೆಲಾಗಿ ಅಲ್ಲಿ ನಿಂತ್ಕೊಬೇಕು, ಅವ್ರಿಗೆ ನೋಡ್ಬಿಟ್ಟು ಓಕೆ ಇವಳು ಎಷ್ಟು ಚೆನ್ನಾಗಿ ಖುಷಿಯಾಗಿ ಕೆಲಸ ಮಾಡ್ತಾ ಇದ್ದಾಳೆ, ನಾವು ಯಾಕೆ ಮಾಡಬಾರ್ದು ಅಂತ ಒಂದೇ ಕಾರಣಕ್ಕೆ ನಾನು ಸೋಷಿಯಲ್ ಮೀಡಿಯಾಗೆ ಬಂದೆ.
ನಾನು ಹೇಳಿದ್ನಲ್ಲ ಸರ್, ನನ್ನ ಕಾಲೇಜ್ ಪ್ರೈಸ್ ಬಗ್ಗೆ ನಾನು ಮಾತಾಡ್ಬೋದಿತ್ತು. ನಾನು ಕಾಮನ್ ಆಗಿ ಮಾತಾಡೋಕೆ ನಾನು ಏನು ಇವಾಗ. ಓಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.